ನಮಸ್ತೆ ಗೈಸ್, ವೆಲ್ಕಮ್ ಬ್ಯಾಕ್. ಸೊ ಇವತ್ತಿನ ವ್ಲಾಗ್ನಾಗ ಶುರು ಮಾಡ್ತಾ ಇದ್ದೀನಿ. ಇವತ್ತು ತಾರೀಕು ಬಂದ್ಬಿಟ್ಟು 23ನೇ ತಾರೀಕು ಶುಕ್ರವಾರ. ಟೈಮು ನಿಮಗೆ ತೋರಿಸ್ತೀನಿ. ಲಾಸ್ಟ್ ವಿಡಿಯೋದಲ್ಲಿ ನೋಡ್ಕೊಂಡು ಬಂದಿರ್ತೀರಾ ಆಯಿತಾ. ಲಾಸ್ಟ್ ವಿಡಿಯೋದಲ್ಲಿ ಲಾಸ್ಟ್ ಟ್ರಿಪ್ನ ನಾನು ಏರ್ಪೋರ್ಟ್ಗೆ ಡ್ರಾಪ್ ಮಾಡಿರ್ತೀನಿ. ಸೊ ಕರೆಕ್ಟಾಗಿ 12 ಕಾಲ್ ಆಗಿರುತ್ತೆ. ಸೊ ಅದಾದ್ಮೇಲಿಂದ ನೆಕ್ಸ್ಟ್ ಡೇದು ವಿಡಿಯೋನ ಕಂಟಿನ್ಯೂ ಮಾಡ್ತಿದ್ದೀನಿ, ಅದೇ ಟ್ರಿಪ್ಪು. ಸೊ ಅದು ಡ್ರಾಪ್ ಮಾಡಿದ್ಮೇಲೆ ಒಂದು ಟ್ರಿಪ್ಪನ್ನ ಡ್ರಾಪ್ ಮಾಡಿದ್ಮೇಲೆ ನನಗೊಂದು ಏನು ಅಂತ ಹೇಳ್ತೀನಿ, ಟರ್ಮಿನಲ್ 1 ಸಡನ್ಗೆ ಟೋಕನ್ ಕೊಟ್ಟಿರ್ತಾನೆ. ಅದು ಹೋಗ್ತಾ ಇದ್ದೀನಿ ಪಿಕಪ್ಗೆ ಇವಾಗ. ಸೊ ನೋಡುವ. ಇವತ್ತು ಲಾಸ್ಟ್ ಟೈಮ್ ಮೊನ್ನೆ ನೋಡಿದ್ರೆ 4,500 ರೂಪಾಯಿ ಅರ್ನಿಂಗ್ಸ್ ಆಗಿತ್ತು ನಿನ್ನೆ ಹಾಕಿರುವಂಥ ವಿಡಿಯೋದಲ್ಲಿ. ಸೊ ಅದರಲ್ಲಿ ಖರ್ಚೆಲ್ಲ ಹೋಗಿ 3,100 ರೂಪಾಯಿ ನಮ್ಗೆ ಇಟ್ಕೊಂಡಿತ್ತು. ಸೊ CNG ಎಲ್ಲ ಹೋಗಿ ಅದ್ರಲ್ಲಿ ಲಾಸ್ಟ್ ನಿಮಗೆ ಅದ್ರ ಏನಪ್ಪ ಅಂತ ಹೇಳೋದು ಮರ್ತ್ಬಿಟ್ಟಿದೆ ಅಂತ, ಕಿಲೋಮೀಟ್ರ್ ಎಷ್ಟು ಹೊಡಿತ್ತು ಲಾಸ್ಟಲ್ಲಿ ಅಂತ ಹೇಳೋದು ಮರ್ತ್ಬಿಟ್ಟಿದ್ದೆ. ಸೊ ಅದು ಬಂದ್ಬಿಟ್ಟು ಟೋಟಲ್ ಬಂದ್ಬಿಟ್ಟು ನೈಟ್ 12 ಗಂಟೆ ತನಕ ಟೋಟಲ್ ಕಿಲೋಮೀಟರ್ ಬಂದ್ಬಿಟ್ಟು 355 ಕಿಲೋಮೀಟ್ರ್ ಓಡಿಸಿದ್ದೆ. ಸೊ ಅದೇ ವಿಡಿಯೋದಲ್ಲಿ ಹೇಳ್ಬೇಕಿತ್ತು, ಬಟ್ ಮರ್ತ್ಬಿಟ್ಟೆ ನಾನು ಅರ್ಜೆಂಟಲ್ಲಿ ಮರ್ತ್ಬಿಟ್ಟೆ. ಅದರಲ್ಲಿ 350ರಲ್ಲಿ ಹತ್ತತ್ರ ನಾನು ಮನೆಗೆ ಹೋಗೋದು, ಮನೆಯಿಂದ ಮನೆಗೆ ಓಡಾಡೋದು, ಅದರಲ್ಲೇ ಒಂದು 50 ಕಿಲೋಮೀಟ್ರ್ ಓಡಾಡಿದ್ವಿ. 300 ಕಿಲೋಮೀಟ್ರ್ ಅಂದ್ಕೊಳ್ಳಿ, ಓಕೆನಾ. 300 ಕಿಲೋಮೀಟ್ರಿಗೆ 4,500 ರೂಪಾಯಿ ಅರ್ನಿಂಗ್ಸ್ ಆಗಿತ್ತು. ಸೊ ನೋಡವ ಬನ್ನಿ. ಈಗ ಟರ್ಮಿನಲ್ 1 ಹೋಗ್ತಾ ಇದ್ದೀನಿ. ಟರ್ಮಿನಲ್ 2 ಟರ್ಮಿನಲ್ 1ಗೆ ಟೋಕನ್ ಕೊಟ್ಟಿರೋದು. ಹೋಗೋಣ ಬನ್ನಿ. ಎಲ್ಲಿಗೆ ಏನು ಎತ್ತ ಡ್ರಾಪು, ಎಷ್ಟು ಅಮೌಂಟ್ ಕೊಡ್ತಾನೆ ಫಸ್ಟ್ನೇ ಟ್ರಿಪ್ಪು ಅಪ್ಡೇಟ್ ಮಾಡ್ತೀನಿ. ಸೆಡನ್ ಕೊಟ್ಟಿದ್ದಾನೆ, ಬನ್ನಿ ನೋಡೋದ. ಗಾಡಿಗಳು ಕಾಣಿಸ್ತಿಲ್ಲ ಅಂತ, ಗಾಡಿಗಳೇನಿಲ್ಲ. ಸೆಡನ್ ಅಲ್ಲ, ಗೋನು ಖಾಲಿ, ಗೋಗು ವೆಯ್ಟಿಂಗ್ ಇದೆ. ಪ್ರೀಮಿಯರ್ ಮಾತ್ರ ಆ ಕಡೆ ಸೈಡ್, ಪ್ರೀಮಿಯರ್ ಮಾತ್ರ ವೆಯ್ಟಿಂಗು. ನೀನು ಕೇಳ್ತಾನೆ ಅನಿಸ್ತದೇನೋ. ಹಾಂ ಗೈಸ್ ಬನ್ನಿ, ಇದಾರೆ ಕರ್ಕೊಂಡು ಹೋಗೋಣ. ಹಾಂ ಸರ್, CNG ಲಗೇಜ್ ಜಾಸ್ತಿ ಇದೆಯಾ? ಹಾಂ, ಇಲ್ಲ ಹಾಕ್ಬಿಡಿ. ಮೊದಲನೇದು ಡ್ರಾಪ್ ಮಾಡಿದೆ ಇವಾಗ, ಕೆಂಗೇರಿ ಡ್ರಾಪು ಆಯಿತಾ. 943 ರೂಪಾಯಿ ತೋರಿಸಿ ಕೊಟ್ಟಿದ್ದಾನೆ. ಮಾತಾಡ್ಕೊಂಡು ಎಲ್ಲೋ ಹೋಗ್ತಿದ್ದೀನಿ, ಏನು ಕತೆ ಅನ್ನೋದು ಗೊತ್ತಾಗ್ತಿಲ್ಲ. ಟೈಮ್ ಬಂದ್ಬಿಟ್ಟು 1:45. 708 ರೂಪಾಯಿ ಕೊಟ್ಟನು ಗ್ಯಾಸ್. ಯಪ್ಪ ದೇವ್ರೆ, ಈ ಹಾಳಾದವನು ಬಡ್ಡಿ ಮಕ್ಳುಗಳು ಆ್ಯಪವರು ಬುದ್ಧಿವಂತೂ ಕಲಿಯಲ್ಲ ಅಂದ್ಕೊಳ್ಳಿ. 708 ರೂಪಾಯಿ ಕೊಟ್ಟು ನಮ್ಮನೆ ಹಾಳಾಗ. ಎಷ್ಟು ಕಿಲೋಮೀಟ್ರ್ ಗೊತ್ತಾ ಬಂದಿರೋದು ಟೋಟಲು? 54 ಕಿಲೋಮೀಟ್ರ್ ಅಂದ್ಕೊಳ್ಳಿ. 54 ಕಿಲೋಮೀಟ್ರಿಗೆ 708 ರೂಪಾಯಿ ಕೊಟ್ಟವನೆ. ಕ್ಯಾಶ್ ಕಲೆಕ್ಷನ್ ಮಾತ್ರ 900 ಚಿಲ್ಲರೆ ತೋರಿಸ್ತಾ. ಅದ್ರಲ್ಲಿ 120 ರೂಪಾಯಿ ಟೋಲು. ಅದರದ್ದು ಎಷ್ಟು 708 ರೂಪಾಯಿ ಅಲ್ವಾ? ಬರ್ಕೊಂಬಿಡ್ತೀನಿ. ನಿದ್ದೆ ಹೆವಿ ಎಳಿತೈತೆ ಅಂದ್ಕೊಳ್ಳಿ ಮಾತ್ರ. ನೆಕ್ಸ್ಟ್ ಲೆವೆಲ್ ನಿದ್ದೆ. 708 ರೂಪಾಯಿ ಸ್ನೇಹಿತರೆ. ಇವಾಗ ಟೈಮ್ ಬಂದ್ಬಿಟ್ಟು ಎಷ್ಟು ಗೈಸ್? 5 ಗಂಟೆನಾ? 5 ಗಂಟೆ ಇರ್ಬೇಕು ಕರೆಕ್ಟಾಗಿ. ಟೀ ಕುಡಿಯೋದು ಅಂದ್ಬಿಟ್ಟು ಒಂದು ಏರ್ಪೋರ್ಟ್ಗಿತ್ತು, ಏರ್ಪೋರ್ಟ್ ಡ್ರಾಪ್ ಮಾಡಿಬಿಟ್ಟು ಟೀ ಕುಡಿತಾ ಕೂತ್ಕೊಂಡಿದ್ದೀನಿ. ನಿದ್ದೆ ಒಂದು ತಡೆಯೋಕ್ಕೆ ಆಗಿಲ್ಲ ಅಂದ್ಕೊಳ್ಳಿ, ಹೆವಿ ನಿದ್ದೆ ಒಂದು ಬಿಡೋದು ಮಾತ್ರ. ಒಂದು ಬಿಸ್ಕೆಟ್ ಪ್ಯಾಕೆಟು, ಟೀ ನೋಡಿ. ಬಿಸ್ಕೆಟು ನಮ್ಮ ಡ್ರೈವರ್ಗಳ ಪಾಡು ಒಂದೊಂದಲ್ಲ. ಇವತ್ತು ಯಾಕೋ ಅಂತ ಹೇಳ್ಕೊಳ್ಳೋ ಅಂತ ಅರ್ನಿಂಗ್ಸ್ ಏನೂ ಆಗಿಲ್ಲ, ಬರೀ 2 ಟ್ರಿಪ್ ಆಗಿರೋದು. How much? Cash, 157. You can give it. Thank you. Thank you.
ಮೂರನೇ ದಿನ ಡ್ರಾಪ್ ಮಾಡಿದೆ ಗೊತ್ತು. 157 ರೂಪಾಯಿ ಶಾರ್ಟ್ ಟ್ರಿಪ್ಪು. ಎಷ್ಟು ಕಿಲೋಮೀಟ್ರು ಅಂತ ಅಂದರೆ ಇದು 5 ಕಿಲೋಮೀಟ್ರ್ ಏನೋ ಇರ್ಬೇಕು ಅಷ್ಟೇ. ಸೊ ತೋರಿಸ್ತೀನಿ ನೋಡಿ, ಅಪ್ಡೇಟ್ ಆಗಲಿ. ₹178 ಆಯಿತಾ. ಬಟ್ 200 ರೂಪಾಯಿ ಕೊಟ್ಬಿಟ್ಟೋದ ಹುಡುಗ, ಸ್ಕೂಲ್ ಹುಡುಗನ ಕಾಲೇಜ್ ಹುಡುಗ. ಇಲ್ಲಿ ಹೊಸ್ದಾಗಿ ರಾಯ ಅಂತ ಏನೋ ಒಂದು ಓಪನ್ ಆಗಿದೆ. ಸೊ ನೋಡಿ, 5.5 ಕಿಲೋಮೀಟ್ರ್ 6 ಕಿಲೋಮೀಟ್ರ್ ಅಂದ್ಕೊಳ್ಳಿ. 6 ಕಿಲೋಮೀಟ್ರಿಗೆ ಊಬರನ್ನು ಕೊಟ್ಟಿರೋದು ₹178. ಬಟ್ ಈ ಹುಡುಗ ಬಂದ್ಬಿಟ್ಟು 200 ರೂಪಾಯಿ ಕೊಟ್ಬಿಟ್ಟೋದ. ಟೈಮ್ ಬಂದ್ಬಿಟ್ಟು 6:53, 7 ಗಂಟೆ. ಇವತ್ತೇನೋ ಅಂತ ಹೇಳ್ಕೊಳ್ಳೋ ಅಂಥ ಬಿಸ್ನೆಸ್ ಇಲ್ಲ, ಏನು ಮಾಡೋಕ್ಕಾಗಲ್ಲ. ನೆನ್ನೆ ಸ್ವಲ್ಪ ಪರವಾಗಿಲ್ಲ ಅನ್ನೋ ಥರ ಆಯಿತು. ನೆನ್ನೆ ಟಾರ್ಗೆಟ್ ಬಂದ್ಬಿಟ್ಟು 5,000 ರೂಪಾಯಿ ಮಾಡಬೇಕು ಅಂತ ನಿಂತಿದ್ದು. ಬಟ್ ನಾನು ಸ್ವಲ್ಪ ಸೋಂಬರಿ ಬಿದ್ದು ಮನೇಲಿ ನಿದ್ದೆ ಮಾಡಿಬಿಟ್ಟೆ. ನಮ್ಮ ಮನೆ 8:00 ನೈಟ್ 8:00 ಬಿಡೋದು ಬಂದ್ಬಿಟ್ಟು ಒಂದು 7 ಗಂಟೆಗೆ 8 ಗಂಟೆಗೆಲ್ಲ ಬಿಟ್ಬಿಟ್ಟಿದ್ರೆ ಆರಾಮಾಗಿ ಒಂದು ರೌಂಡ್ ಫಿಗರ್ 5,000 ರೂಪಾಯಿ ಮಾಡ್ತಿದ್ದೆ. ಖರ್ಚೆಲ್ಲ ಹೋಗಿ ಒಂದು 3:30 ಅದನ್ನ ನಿಂತ್ಕೊಂಡಿರೋದು. ಸೊ ಇರಲಿ, ಇಟ್ಸ್ ಓಕೆ. ದಿನ ಒಂದೇ ಥರ ಇರೋಲ್ಲ. ಸೊ ಇದೆಲ್ಲ ಪಾಠ ಯಾರಿಗೆ ಅಂತ ಹೇಳಿದ್ರೆ, ಹೊಸ್ದಾಗಿ ಯಾರೋ ಕ್ಯಾಬ್ ಹಾಕ್ಕೊಳ್ಬೇಕು, ಬಿಸ್ನೆಸ್ ಮಾಡ್ಬೇಕು, ಹಂಗೆ ಅಂತ ಅಂದ್ಕೊಳ್ತಾರೆ ನೋಡಿ. ಸೊ ಅಂಥವ್ರಿಗೆ ನಾನು ಹಾಕುವಂಥ ಡೈಲಿ ವಿಡಿಯೋಸು ಅವ್ರಿಗೆ ಪಾಠ ಅಷ್ಟೇ. ದಿನ ಬಿರಿಯಾನಿನೇ ಸಿಗಲ್ಲ ಅನ್ನೋದಕ್ಕೆ ಎಕ್ಸಾಂಪಲ್ ನನ್ನ ವೀಡಿಯೋಸ್ಗಳು. ಬರ್ಕೋಬೇಕಿತ್ತು, ಇದು ಮರ್ತೋಗ್ಬಿಟ್ಟಿದ್ದೀನಿ ನೋಡಿ. ಈ ಟ್ರಿಪ್ ಬರ್ಕೊಂಡೇ ಇಲ್ಲ. ಬುಕ್ಕಲ್ಲಿ ನಾನು ಬರ್ಕೊಂಡ್ರೆ ನಂಗೆ ಲೆಕ್ಕ ಕರೆಕ್ಟಾಗಿ ಸಿಗುತ್ತೆ. ನಿಮಗೆ ನಾಳೆ ವಿಡಿಯೋ ಎಕ್ಸ್ಪ್ಲೇನ್ ಮಾಡಬೇಕು ಅಂದ್ರೂ ನಾನು ಬರ್ಕೊಂಬಿಟ್ಟಿದ್ರೆ ಈಸಿಯಾಗಿ ಮಾಡ್ಬೋದು. ಎಂಥ ಬಿಸಿ ಇದ್ದರೂ ಕೂಡ ಈಸಿಯಾಗಿ ಮಾಡ್ಬೋದು ಎಕ್ಸ್ಪ್ಲೇನ್ ಮಾಡ್ಬೋದು. 278 ರೂಪಾಯಿ ಡ್ರಾಪ್ ಮಾಡಿದ್ದಲ್ಲ. ಸೊ ಬರ್ಕೊಂಡು ಹೋಗ್ತೀನಿ. 178 1,500 ರೂಪಾಯಿ ಆಗೈತೆ ಗೈಸ್ ಅಷ್ಟೇ. ಇದು ಹೆವಿ ಲಾಸು. ಇರಲಿ, ಪರವಾಗಿಲ್ಲ. ಒಂದು 3,000 ರೂಪಾಯಿ ಆದರೂ ಮಾಡಲೇಬೇಕು. ನೋಡ್ತೀನಿ, ಒಂದು ಮಾಡಿಕೊಂಡು ಮನೆಗೆ ಹೋಗಿ ಫಸ್ಟು ನಾನು ಸ್ನಾನ ಮಾಡಬೇಕು, ಫ್ರೆಶ್ ಅಪ್ ಆಗಬೇಕು. ಮನೆಗೆ ಹೋಗ್ಬಿಟ್ಟು ತಿರ್ಗಾ ಸ್ವಲ್ಪ ಬ್ರೇಕ್ ತೊಗೊಂಡು ಹೆವಿ ನಿದ್ದೆ ಮಾಡೋಕ್ಕೆ ಕೆಲಸನೇ ಮಾಡೋಕ್ಕಾಗ್ತಿಲ್ಲ ನಿದ್ದೆಯಲ್ಲಿ. ತಗೊಂಡು ಮಾಡೋದು ಬೇಡ, ಸ್ವಲ್ಪ ಚೆನ್ನಾಗಿ ನಿದ್ದೆಗಿಂತ ಮಾಡ್ಕೊಂಡು ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿ ನೆನ್ನೆ ಮಾಡಲ್ಲ, ಸ್ವಲ್ಪ ಬೇಗ ಬರ್ತೀನಿ ಇವತ್ತು. ಸ್ನೇಹಿತರೆ, 4ನೇದು ಡ್ರಾಪ್ ಮಾಡಿದೆ ಆಯಿತಾ. ನೋಡ್ತಾ ಇದ್ದೀರ ಸ್ಕ್ರೀನಲ್ಲಿ, ಆನ್ಲೈನ್ ಪೇಮೆಂಟ್ ಆಗಿತ್ತು. ಪ್ರೀಮಿಯರ್ ಡ್ಯೂಟಿ, ಸ್ಮಾಲ್ ಡ್ಯೂಟಿ ಇದುವೆ ಆಯಿತಾ. ಇದು ಬಂದ್ಬಿಟ್ಟು ಅಮೌಂಟ್ ಎಷ್ಟು ಕಿಲೋಮೀಟ್ರಿಗೆ ಎಷ್ಟು ನೋಡಿ ತೋರಿಸ್ತೀನಿ. ನೋಡಿ ಮೇಲ್ಗಡೆ ಇದೆಯಲ್ಲ, 3.5 ಕಿಲೋಮೀಟ್ರ್. ಆ ಥರ 4 ಕಿಲೋಮೀಟ್ರ್ ಅಂತ ಕೌಂಟ್ ತಗೊಳ್ಳಿ. 3.63 ಅಂತ ಐತೆ. 4 ಕಿಲೋಮೀಟ್ರ್ ಕೌಂಟ್ ತೊಗೊಂಡ್ರೂ ₹173 ಆಯಿತಾ. ಸ್ಮಾಲ್ ಬುಕ್ಕಿಂಗೆ, ಬಟ್ ಅಮೌಂಟು ಕಿಲೋಮೀಟ್ರಿಗೆ ಅಮೌಂಟ್ ಚೆನ್ನಾಗಿ ಕೊಟ್ಟಿದ್ದಾನೆ. ಸೊ ಆ ಒಂದು ರೀಸನ್ನಿಂದ ಅಷ್ಟೇ. ಟೈಮ್ ಬಂದ್ಬಿಟ್ಟು 8:10. ಸೊ ತಿರ್ಗಾ ಡ್ಯೂಟಿನ ಆನ್ ಮಾಡ್ಕೊಳ್ತಾ ಕಾಣಿಸ್ತಿಲ್ಲ ಅಲ್ವಾ. ಸೊ ನೋಡಿ 8:10. ಸೊ 23ನೇ ತಾರೀಕು ಡ್ಯೂಟಿ ಕಂಟಿನ್ಯೂ ಮಾಡ್ತೀನಿ. ಸೊ ಟೋಟಲ್ ಅರ್ನಿಂಗ್ಸ್ ಬಂದ್ಬಿಟ್ಟು ಇಲ್ಲಿ ತನಕ ಎಷ್ಟಾಗೈತೆ ಅಂತ ನಿಮ್ಗೆ ಹೇಳಿರಲಿಲ್ಲ ಅಲ್ವಾ. ಸೊ ಹೇಳ್ಬಿಡ್ತೀನಿ. ಸರಿ, ನಾನು ಕೌಂಟ್ ಮಾಡ್ಕೊಂಡಿಲ್ಲ, ಬುಕ್ಕಲ್ಲಿ ಬರ್ಕೊಂಡಿದ್ದ ಅಷ್ಟೇ. ಕೌಂಟ್ ಮಾಡ್ಬಿಡ್ತೀನಿ. 708 ರೂಪಾಯಿ ಒಂದು, 688, 178, 78 ಪ್ಲಸ್ ಇನ್ನೊಂದು ಯಾವುದೋ ಒಂದು ಬರ್ದಿಲ್ಲ. 178 173 ಪ್ಲಸ್ಸು ಎಷ್ಟು 406 2,153 ರೂಪಾಯಿ ಆಗಿತ್ತು ಮಾರ್ನಿಂಗು. ಸೊ 12 ಗಂಟೆ ಮೇಲ್ಗಡೆ. ಇವಾಗ ಡ್ಯೂಟಿ ಕಂಟಿನ್ಯೂ ಮಾಡೋಣ. ಎಷ್ಟಾಗುತ್ತೆ ಏನು ಎತ್ತಂತ ನೋಡೋಣ ಗೈಸ್ ಆಯಿತಾ. 1,127 ರೂಪಾಯಿ ಒಂದು ಏರ್ಪೋರ್ಟ್ನ ಕರ್ಕೊಂಬಂದೆ. ಪ್ರೀಮಿಯರ್ ಡ್ಯೂಟಿ ಡ್ರಾಪ್ ಮಾಡಿದ್ದೀನಿ. ಅಮೌಂಟು ಎಷ್ಟು ಕೊಡ್ತಾ ನೋಡೋಣ ಇಲ್ಲಿ.
ಟೈಮ್ ಬಂದ್ಬಿಟ್ಟು 11:22. ಗಾಡಿನೆಲ್ಲ ಸೈಡ್ಗೆ ಹಾಕೊಂಬೋಣ. ಡ್ಯೂಟಿ ಕೊಡ್ತವನೆ 721 ರೂಪಾಯಿ ಕೊಟ್ಟವನೆ. 35 ಕಿಲೋಮೀಟ್ರ್ ಡ್ರಾಪ್ ಇದು ಆಯಿತಾ, ಪ್ರೀಮಿಯರ್ ಡ್ಯೂಟಿ. ಫಸ್ಟು ಗಾಡಿ ಸೈಡ್ಗೆ ಹಾಕೊಂಡ್ಬಿಡ್ತೀನಿ. ಹತ್ತತ್ರ ಇನ್ನೊಂದು ಎಷ್ಟು 40 ನಿಮಿಷ ಇದೆ, 12 ಗಂಟೆಗೆ ನಾನು ಡ್ಯೂಟಿ ಕಂಟಿನ್ಯೂ ಮಾಡ್ತೀನಿ. ಬಟ್ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡಲ. ಇವತ್ತಿನ ಒಂದು ಶುಕ್ರವಾರದ ವಿಡಿಯೋನ ಎಂಡ್ ಮಾಡಲ ಅಥವಾ ಕಂಟಿನ್ಯೂ ಮಾಡಲ. ನಾಳೆ ಶನಿವಾರದ ನಾಳೆ ಎಷ್ಟು ಗಂಟೆ ತನಕ ಮಾಡ್ತೀನಿ ಬೆಳಗ್ಗೆ. ಸೊ ಅದನ್ನು ಅಲ್ಲಿ ತನಕ ಕಂಟಿನ್ಯೂ ಮಾಡಲ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ತೋರಿಸ್ಕೊಡ್ತೀನಿ ಟೋಟಲ್ ಎಷ್ಟು ಟ್ರಿಪ್ಸ್ ಆಗೈತೆ, ಏನು ಎತ್ತ, ಯಾವುದಕ್ಕೆ ಎಷ್ಟು ಅಮೌಂಟು. ಡ್ರಿಂಕ್ ಆ್ಯಂಡ್ ಡ್ರೈವ್ ಚೆಕ್ ಮಾಡ್ತಾರೆ ಗೈಸ್. ಮಾಗಡಿ ರೋಡ್ ಹತ್ರ ಡ್ರಾಪ್ ಮಾಡಿದ್ದು. ಸೊ ಡ್ಯೂಟಿ ಕೊಡ್ತಾವನೆ. ಇಲ್ಲಿ ಫಸ್ಟ್ ನಿಮಗೆ ಹೇಳ್ಬಿಡ್ತೀನಿ, ನೋಡ್ಬೋದು ಸ್ಕ್ರೀನಲ್ಲಿ ಹಾಕಿದ್ದೀನಿ ಆಯಿತಾ, ಕಾಣಿಸ್ತಿರುತ್ತೆ. ಫಸ್ಟ್ ಡ್ಯೂಟಿ ಬಂದ್ಬಿಟ್ಟು ಬರ್ಕೊಂಬರಲ್ಲ. ಇವಾಗೊಂದು 721 ಅಲ್ಲ, ಡ್ಯೂಟಿ ಬಂದ್ಬಿಟ್ಟು 708 ರೂಪಾಯಿ ಅಲ್ವಾ. ಎಲ್ಲನೂ ಕೂಡ ಈ ಒಂದು ಆ್ಯಪಲ್ಲೇ ಆಗಿರೋ ಡ್ಯೂಟಿ. 708 ರೂಪಾಯಿ ಡ್ಯೂಟಿ. ಇಲ್ಲಿಂದ ನೋಡಿ. ಸೊ 12 ಗಂಟೆ ಕಾಣಿಸ್ತಿರತ್ತೆ ಅಂತ ಅನ್ಕೋತೀನಿ. 12:19ಕ್ಕೆ ಇದನ್ನು ಇದು ಮಾಡಿರೋದು, ಡ್ಯೂಟಿಗಳು ಬೀಳ್ತಿದ್ದಾವೆ. 12:19ಕ್ಕೆ ಪಿಕ್ ಮಾಡಿದ್ದು. ಸೊ 708 ಪ್ಲಸ್ 688, ಇದೊಂದು 178, 173, 406, 292 ಮತ್ತು ಡ್ಯೂಟಿ ಬರ್ತಿದ್ದಾವೆ 292. ಮತ್ತು ಲಾಸ್ಟ್ನೇದು ಇವಾಗ 10 ಕಾಲಲ್ಲಿ ಪಿಕ್ ಮಾಡಿದ್ದು ಏರ್ಪೋರ್ಟಿಂದ. ಸೊ ಇದು ಬಂದ್ಬಿಟ್ಟು ಅಮೌಂಟು 721 ರೂಪಾಯಿ ಆಯಿತಾ. ಟೋಟಲ್ಲು ಕೌಂಟ್ ಮಾಡ್ಬೋಣ ಎಷ್ಟಾಗಿದೆ ಏನು ಎತ್ತ ಅಂತ. 708 ಪ್ಲಸ್ 688 ಪ್ಲಸ್ 178 ಪ್ಲಸ್ 173 ಪ್ಲಸ್ 406 ಪ್ಲಸ್ 290 ಪ್ಲಸ್ 721 3,164 ರೂಪಾಯಿ ಆಗೈತಿ ಇಲ್ಲಿ ತನಕ. ಇನ್ನೊಂದು ಹತ್ತತ್ರ ಒಂದು ಅರ್ಧ ಗಂಟೆ ಅಂದ್ಕೊಳ್ಳಿ. ಸೊ ಅರ್ಧ ಗಂಟೆ ಡ್ಯೂಟಿಗಳು ಬೀಳ್ತಿದ್ದಾವೆ, ಮಾಡ್ಕೋಬೋದು. ಹತ್ತತ್ರ ಒಂದು ಮಾಡಿದ್ರು ಇವಾಗ ನಾನು ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮಾಡಿದ್ರೆ ಇನ್ನೊಂದು ಟ್ರಿಪ್ ಮಾಡಿದ್ರು ಇವಾಗ ಬೀಳ್ತಿದ್ದಾವೆ, ಡ್ಯೂಟಿ ಬೀಳ್ತಿದ್ದಾವೆ, ನೋಡ್ತಾ ಇದ್ದೀರ ನೀವೇ. ಮಾಡಿದ್ರು ಹತ್ತತ್ರ ಒಂದು 300 ರೂಪಾಯಿ ಡ್ಯೂಟಿ ಯಾವ್ದಾರು ಮಾಡಿದ್ರು ಮಾಡ್ಬೋದು. ಹತ್ತತ್ರ ಲೆಕ್ಕ ಹಾಕೊಂಡ್ರೆ 3,100 ಪ್ಲಸ್ ಒಂದು 300 ರೂಪಾಯಿ ಅಂದ್ಕೊಂಡ್ರೆ 3,400, ಒಂದು 500 ರೂಪಾಯಿ, 3,500 ರೂಪಾಯಿ ಅರ್ನಿಂಗ್ಸ್ ಆಗುತ್ತೆ. ಆನ್ಲೈನ್ ಅವರ್ಸ್ ಬಂದ್ಬಿಟ್ಟು 12 ಗಂಟೆಗೆ ನಾವು ಆನ್ ಮಾಡ್ಕೊಂಡಿದ್ದಲ್ಲ. ಸೊ 12ರಿಂದ ಒಂದು 8 ಗಂಟೆ ತನಕ ಮಾಡಿದೆ. ಫಸ್ಟ್ 8 ಗಂಟೆ ತನಕ ಮಾಡಿಬಿಟ್ಟು ಮನೆಗೆ ಹೋದೆ. ಸೊ 9 ಗಂಟೆ ಮೇಲೆ ಡ್ಯೂಟಿ ಬಿದ್ದಿದ್ದಲ್ಲ ಇದು. ಸೊ 9 ಗಂಟೆ ಮೇಲೆ ಅಂತಂದರೆ ಹತ್ತತ್ರ ಒಂದು 10ರಿಂದ 11 ಅವರ್ ವಯಸ್ಸಾಯ್ತು. 10ರಿಂದ 11 ಅವರ್ ಲಾಗಿನ್ ಇರೋದಕ್ಕೆ 3,164 ರೂಪಾಯಿ ಆಗೈತೆ. ಈ ಪ್ಲಸ್ ಇನ್ನೊಂದು ಡ್ಯೂಟಿ ಮಾಡ್ಕೊಳ್ತೀನಿ ಈ ವಿಡಿಯೋ ಎಂಡ್ ಮಾಡಿಬಿಟ್ಟು ಬೇಗ ಅದಕ್ಕೆ ಬೇಗ ನಿಮಗೆ ಹೇಳ್ತಾ ಇದ್ದೀನಿ. ಓಕೆ, ಇನ್ನೊಂದು ಡ್ಯೂಟಿ ಮಾಡ್ಕೊಂಬಿಟ್ರೆ 12 ಗಂಟೆ ಒಳಗಡೆ ಅಥವಾ 3,500 ರೂಪಾಯಿ ರೌಂಡ್ ಫಿಗರ್ ಆಗುತ್ತೆ. 3,500 ರೂಪಾಯಿ ಅಂತ ತಗೊಳ್ಳೋಣ, ಪ್ಲಸ್ 3,500 ರೂಪಾಯಿ ಅಂತ ತಗೊಳ್ಳೋಣ. 3,500 ಮೈನಸ್ ಊಬರ್ದು ಬರೀ ಎಲ್ಲ ಊಬರೆಲ್ಲ ಮಾಡಿರೋದು. ಪ್ಲ್ಯಾಟ್ಫಾರ್ಮ್ ಫೀಸ್ ಅವನದು ಸಬ್ಸ್ಕ್ರಿಪ್ಷನ್ ಫೀಸ್ 200 ರೂಪಾಯಿ ಮೈನಸ್ ಮಾಡ್ತೀನಿ. ಪ್ಲಸ್ ಮೈನಸ್ ತಿರ್ಗಾ CNG 800 ರೂಪಾಯಿ, 700 ರೂಪಾಯಿ CNG, 2,600 ರೂಪಾಯಿ ಮಿಕ್ಕೊಳ್ಳುತ್ತೆ. ಕಿಲೋಮೀಟ್ರ್ ಬಂದ್ಬಿಟ್ಟು ಎಷ್ಟತ್ರ 272 ಕಿಲೋಮೀಟ್ರ್ ರನ್ ಆಗೈತೆ ಗಾಡಿ ಇಲ್ಲಿ ತನಕ. 272 ಕಿಲೋಮೀಟ್ರ್ ಹತ್ತಿರ ಒಂದೊಂದು ಪಾಯಿಂಟ್ ಈಗ ಹಾಕ್ಸ್ಕೋಬೇಕು. ಈಗ ಡ್ಯೂಟಿ ಮಾಡಬೇಕು ಅಂದರೆ ಮಾಡ್ಬೇಕು ಒಂದು ಡ್ಯೂಟಿನ. ಸೊ ವಿಡಿಯೋ ಬಗ್ಗೆ ಏನು ಅನ್ನಿಸ್ತು ನಾನು ಕಮೆಂಟ್ ಮಾಡೋದನ್ನು ಮರಿಬೇಡಿ ಗೈಸ್ ಆಯಿತಾ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತು ನಾಳೆ ವಿಡಿಯೋ ಶನಿವಾರದ ನಿಮಗೆ ಬರುತ್ತೆ. ಶನಿವಾರ ನಾನು ನೋಡೋಣ ಯಾವ ಥರ ಆಗುತ್ತೆ, ಏನು ಇತ್ತ, ಯಾವ ಥರ ಡ್ಯೂಟಿ ಮಾಡ್ತೀನಿ, ಎಷ್ಟು ಅರ್ನಿಂಗ್ಸ್ ಆಗುತ್ತೆ ಶನಿವಾರ ಅನ್ನೋದ್ರ ಬಗ್ಗೆ.